ಧರ್ಮಸ್ಥಳ ಪ್ರಕರಣಕ್ಕೆ ವಿಶೇಷ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡುವಂತೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡಲಾಯಿತು. ಧರ್ಮಸ್ಥಳದ ಅಸಹಜ ಸಾವು, ಕೊಲೆ, ದಲಿತರ ಭೂ ಕಬಳಿಕೆ, ಸೌಜನ್ಯ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸಿದ್ರು. ಜನಪರ ಸಂಘಟನೆಗಳಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಯಿತು. 20 ವರ್ಷಗಳ ಧರ್ಮಸ್ಥಳದಲ್ಲಿ ನಡೆದಿರುವ ಸಾವುಗಳ ಪ್ರಕರಣ ತನಿಖೆ ಆಗಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ದಲಿತರ ಭೂ ಕಬಳಿಕೆ, ಸೌಜನ್ಯ ಸಾವು, ಪದ್ಮಲತಾ, ಮಾವುತ ನಾರಾಯಣ ಸಾವು, ವೇದವಲ್ಲಿ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು. ಎಸ್ಐಟಿ ತನಿಖೆಯನ್ನ ಸ್ಥಗಿತಗೊಳಿಸಲು ಬಿಜೆಪಿ ಹಾಗೂ ಪಟ್ಟಭದ್ರ ಶಕ್ತಿಗಳು ಮುಂದಾಗಿವೆ. ದೂರುದಾರರು ಸಾಕ್ಷಿದಾರರ ಬೆದರಿಸುವ ಕೆಲಸ ಆಗ್ತಿದೆ. ಡಿಕೆ ಶಿವಕುಮಾರ್ ಹೆಗ್ಗಡೆ ಬಳಿ ಕ್ಷಮೆ ಯಾಚಿಸುತ್ತಿರುವುದು ಸರಿಯಾದ ನಡೆಯಲ್ಲ. ತನಿಖೆ ನಡೆಯುವ ಸಂದರ್ಭದಲ್ಲಿ ನಿಮ್ಮ ಪರ ಇದ್ದೇವೆ ಅಂದ್ರೆ ಏನು ಅರ್ಥ? ತಕ್ಷಣವೇ ಮತ್ತೊಂದು ಎಸ್ಐಟಿ ತನಿಖಾ ತಂಡವನ್ನ ರಚಿಸಿ ಸಮಗ್ರ ತನಿಖೆ ನಡೆಸಿ ನ್ಯಾಯ ಕೊಡಿಸುವಂತೆ ಆಗ್ರಹ ಮಾಡಿದ್ರು. ಡಿಸಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ದೇವಿ, ಸುಶೀಲಾ, ಕೆಂಪುಗೌಡ, ಕೃಷ್ಣೇಗೌಡ, ಸಿ ಕುಮಾರಿ, ಭರತ್ ರಾಜ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ವರದಿ ಗಿರೀಶ್, ಮಂಡ್ಯ. ಧರ್ಮಸ್ಥಳದಲ್ಲಿ ಕಳೆದ 40-45 ವರ್ಷಗಳಿಂದ 1986ರಲ್ಲಿ ವೇದವಲ್ಲಿಯ ಪ್ರಕರಣ, ಅಲ್ಲಿ ಹೈಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದವರು, ಅವರು ಬಡ್ತಿಗಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನು ಪೆಟ್ರೋಲ್ ಹಾಕಿ ಸುಟ್ಟಾಕಿದ್ದಾರೆ. ಆನಂತರ 1972ರಲ್ಲಿ ಆಗಿದ್ದದ್ದು. 86ರಲ್ಲಿ ಪದ್ಮಪ್ರಿಯ ಪದ್ಮಲತಾದ್ದು ಪ್ರಕರಣ. ಪದ್ಮಲತಾ ಪ್ರಕರಣ ನಡೆಯುವಾಗ ಅವರ ತಂದೆ ಅಲ್ಲಿ ಕಮ್ಯುನಿಸ್ಟ್ ನಾಯಕ ದೇವಾನಂದ್ ಅಂತೇಳಿ, ಅವರು ಅಲ್ಲಿ ಧರ್ಮಾಧಿಕಾರಿಯ ಕುಟುಂಬದ ವಿರುದ್ಧ ಎಲೆಕ್ಷನ್ಗೆ ನಿಂತರು ಅಂತೇಳಿ ಅದನ್ನು ರಿವೆಂಜ್ ಆಗಿ ತಗೊಂಡು ಹೆಣ್ಮಗಳನ್ನ ಕಿಡ್ನ್ಯಾಪ್ ಮಾಡಿ ತಿಂಗಳುಗಟ್ಟಲೆ ಅತ್ಯಾಚಾರ ಮಾಡಿ ಅನಂತರ ನದಿಗೆ ಎಸ್ತಿರೋದು. ಆ ನಂತರದ ಪ್ರಕರಣಗಳು ಆನೆ ಮಾಹುತ ನಾರಾಯಣ ಮತ್ತು ಆತನ ತಂಗಿ ಯಮುನಾ, ಆ ನಂತರ ಸೌಜನ್ಯ ಪ್ರಕರಣಕ್ಕೆ ಇಡೀ ರಾಜ್ಯ ಎದ್ದು ಕೇಳಿದೆ. ಆನೆ ಮಾಹುತ ನಾರಾಯಣ ಮತ್ತು ಯಮುನಾ ಪ್ರಕರಣ, ಪದ್ಮಲತಾ ಪ್ರಕರಣ ಮತ್ತು ವೇದವಲ್ಲಿ ಪ್ರಕರಣಗಳನ್ನ ಇಷ್ಟೆಲ್ಲ ಆದರೂ ಕೂಡ ಆರೋಪಿಗಳು ಸಿಕ್ಕಿಲ್ವಾ? ಆರೋಪಿಗಳಿದ್ದರೂ ನಾಶ ಮಾಡಿಬಿಟ್ರ ಸಾಕ್ಷಿಗಳನ್ನ? ಆದರೆ ಇವತ್ತು ಈ ಪ್ರಕರಣಗಳನ್ನ ತಿರ್ಚುವ ಪ್ರಯತ್ನಗಳು ಮತ್ತು ಬೇರೆ ಬೇರೆ ರೀತಿ ಸುಳ್ಳು ಹೇಳಿಸುವಂಥದ್ದೆಲ್ಲ ನಡೀತಾ ಇದೆ. SIT ರಚನೆ ಆಗಿದೆ. ಕಳೆದ 20 ವರ್ಷಗಳ ಘಟನೆಗಳನ್ನ ನೀವು ಮರುತನಿಖೆ ಮಾಡಬೇಕು ಅಂತೇಳಿ ಮಹಿಳಾ ಆಯೋಗ ಕೊಟ್ಟಿದೆ. ನನ್ನ ಪ್ರಕಾರ ಮಹಿಳಾ ಆಯೋಗ ಹೇಳ್ಬೇಕು ಈಗ ಮತ್ತೊಮ್ಮೆ, ಈ 40 ವರ್ಷಗಳ ಪ್ರಕರಣಗಳೇನಿದ್ದಾವೆ ಅವೆಲ್ಲವೂ ಮರುತನಿಖೆ ಆಗಬೇಕು. ಆ ಸಾಕ್ಷಿಗಳನ್ನು ನಾಶ ಮಾಡಿದ್ದಾರೆ, ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡಬೇಕು, ಅವರಿಗೆ ಗಂಭೀರ ಕಠಿಣ ಶಿಕ್ಷೆ ಆಗ್ರಹ ಆಗಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ರಾಜಿ ಮಾಡಬಾರ್ದು. ಮೊನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಳ ಭಯಪಟ್ಟು ಭಕ್ತಿ ಭಾವದಿಂದ ಕಾಲಿಗೆ ಬಿದ್ದು ಶರಣಾಗಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಕೇಳ್ತಾರೆ, ನಾವು ಸರ್ಕಾರ ನಿಮ್ಮ ಜೊತೆಗಿದೆ ಅನ್ನೋ ಮೆಸೇಜನ್ನ ಕೊಟ್ಟಿದ್ರು. ಅವರು ಅಂತ ಕೆಟ್ಟ ಮೆಸೇಜ್ ಕೊಟ್ಟಿದ್ರು. ಅವರೇ ಸರ್ಕಾರ SIT ರಚನೆ ಮಾಡಿದ್ದು. ನಮ್ಮ ಪ್ರಶ್ನೆ, DK ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಭಕ್ತಿ ಇರಲಿ, ಭಾವನೆ ಇರಲಿ, ಅವರೋಗಿ ದಿನ ಶರಣೋಡಿಲಿ, ನಾವು ಕೇಳಲ್ಲ, ಅದು ಅವರವರ ವೈಯಕ್ತಿಕ ಇಚ್ಛೆಗಳು. ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನ್ಯಾಯ ಕೊಡಿಸ್ಬೇಕಾದವರೇ ಹೋಗಿ ಅಲ್ಲಿ ಶರಣಾದರೆ ಅಲ್ಲಿ ತನಿಖೆ ನಡೆಯುವಾಗ ಏನು ಸೂಚನೆ ಕೊಡುತ್ತೆ? ಅದಕ್ಕೆ ಅವರೇನೋ ಸಾರಿ ಕೇಳಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಎಲ್ಲ ಆಗಿದೆ. ಆದರೆ ಪ್ರಶ್ನೆ ಇರೋದೇನು? ಸರ್ಕಾರ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು, ಆರೋಪಿಗಳನ್ನ ಪತ್ತೆ ಮಾಡಬೇಕು. ವೀರೇಂದ್ರ ಹೆಗ್ಗಡೆ ಅವ್ರನ್ನ ಅಲ್ಲಿ MP ಮಾಡಿದ್ದಾರೆ ಮೋದಿ ಸರ್ಕಾರ, ನಾಚಿಕೆ ಆಗಬೇಕ್ರಿ. ಇವತ್ತವರು ನಿಜವಾಗ್ಲೂ ನ್ಯಾಯದ ಪರ ನಿಲ್ಲೋದಾದರೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಅವರ MP ಸ್ಥಾನವನ್ನು ಅನರ್ಹಗೊಳಿಸಬೇಕು. ಆ ನೆಲದಲ್ಲಿ, ಅದೇ ರಾಜ್ಯಸಭಾ ಸದಸ್ಯರು, ಆ ನೆಲದಲ್ಲಿ ಸಾಕ್ಷಿ ಇದ್ದೂ ಕೂಡ ಸಾಕ್ಷಿ ನಾಶ ಮಾಡಿದ್ದಾರೆ, ನ್ಯಾಯ ಕೊಟ್ಟಿಲ್ಲ, ಭೂಮಿ ಕಬಳಿಕೆ ಮಾಡಿದ್ದಾರೆ, ಆಸ್ತಿಯನ್ನು ಒಡಿಲಿಕ್ಕೆ, ಅಧಿಕಾರವನ್ನು ಅನುಭವಿಸಲಿಕ್ಕೆ ಇವತ್ತು ಹೆಣ್ಣುಮಕ್ಕಳು ಬಲಿಯಾಗಿದ್ದಾರೆ. ಅಂಥ ಒಂದು ನರಕ ಯಾತನೆ ಅನುಭವಿಸಿರುವ ಕುಟುಂಬಗಳಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು. ಅದು ಸೌಜನ್ಯ ಪ್ರಕರಣ, ಆನೆ ಮಾಹುತ ಕುಟುಂಬ, ಹಾಗೆಯೇ ಪದ್ಮಲತಾ ಕುಟುಂಬ, ಹಾಗೆಯೇ ವೇದವಲ್ಲಿ ಕುಟುಂಬ, ಈ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ನೂರಾರು ಹೆಣ್ಣುಮಕ್ಕಳು ಅಲ್ಲಿ ನೇತ್ರಾವತಿ ನದಿಯಲ್ಲಿ ನೆತ್ತರ ಹರಿದೋಗಿದೆ, ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಹಿಂಸೆ ಆಗಿದೆ. ಅವ್ರನ್ನ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡಿ, ಬೆದರಿಕೆ ಮಾಡಿ, ಜೋಡಿ ಹೋದವ್ರನ್ನ 120 ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಎಷ್ಟು ಪ್ರಕರಣಗಳನ್ನ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಎಲ್ಲ ಜನರಿಗೆ ಇವತ್ತೇನು ದೂರು ಕೊಟ್ಟಿದ್ದಾರೆ ಅದು ಸಮಗ್ರ ತನಿಖೆ ಆಗಬೇಕು. ಇದನ್ನು ಈಗಾಗಲೇ SIT ರಚನೆ ಮಾಡಿದ್ದಾರೆ. ಅನಾಮಿಕ ಇನ್ನೊಂದು ಮತ್ತೊಂದು ಹೇಳ್ತಿದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಸಮಗ್ರ ತನಿಖೆ ಮಾಡಲಿ, ಎಲ್ಲ ಪ್ರಕರಣಗಳನ್ನ ಮರು ತನಿಖೆಗೆ ಒಳಪಡಿಸಲಿ, ಮತ್ತು ಪ್ರತ್ಯೇಕ SIT ಸಾಧ್ಯ ಆದರೆ ರಚನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಜನಪರ ಸಂಘಟನೆಗಳ ಒಕ್ಕೊರಲ ಆಗ್ರಹ.
ಸಿ ಕುಮಾರಿ CI2 ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ 1979ರಿಂದ ವೇದವಲ್ಲಿ ಪ್ರಕರಣದಿಂದ ಹಿಡಿದು 1986ರ ವೇದವಲ್ಲಿ ಪ್ರಕರಣ ಇರ್ಬೋದು, ಆನೆ ಮಾವುತ, ಯಮುನಾ ಮತ್ತು ಸೌಜನ್ಯ, ಅದ್ರ ಜೊತೆಗೆ ಇನ್ನೂ ನೂರಾರು ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಸರ್ಕಾರ SIT ನೇಮಿಸಿದೆ. SIT ಈಗಾಗಲೇ ತನಿಖೆ ನಡೆಸ್ತಾ ಇದೆ. ಮತ್ತು ಉಳಿದಂಥ ಎಲ್ಲ ಪ್ರಕರಣಗಳನ್ನು ಅದೇ SIT ವ್ಯಾಪ್ತಿಗೆ ತರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ತರಲಿಕ್ಕಾಗಲಿಲ್ಲ ಅಂತಂದರೆ ಇನ್ನೊಂದು SITಯನ್ನು, ವಿಶೇಷವಾದ SITಯನ್ನು ನೇಮಕ ಮಾಡಿ ಆ SIT ಮುಖಾಂತರ ಮತ್ತೆ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭೂ ಕಬಳಿಕೆ ಇರ್ಬೋದು, ಮತ್ತು ಈಗಾಗಲೇ 75,000 ಜನ ಅವರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವ್ಯಾಪ್ತಿ ಒಳಗಡೆ ಅಂತೇಳಿ ವೀರೇಂದ್ರ ಹೆಗ್ಗಡೆಯವರು ಹೇಳಿದ್ದಾರೆ. ಅವ್ರು 75,000 ಜನ ಅಲ್ಲಿ ಕಾರ್ಮಿಕರು, ಅಲ್ಲಿ ದಲಿತರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸರ್ಕಾರ ಏನು ಕಾನೂನು ವ್ಯಾಪ್ತಿನಲ್ಲಿ ಅವ್ರಿಗೆ ಸವಲತ್ತುಗಳು ಕೊಡಬೇಕು, ಆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ. ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭೂಮಿಗಳನ್ನು ಕಬಳಿಕೆ ಮಾಡಿದ್ದಾರೆ. ಆ ಕಬಳಿಕೆ ಮಾಡಿರ್ತಕ್ಕಂಥದ್ದನ್ನು ಹೆಂಗೆ ತನಿಖೆ ಆಗಬೇಕು. ಅದ್ರ ಜೊತೆಗೆ ಮತ್ತು ಈಗಾಗಲೇ MFI ಸಂಸ್ಥೆಗಳಿಗೆ ಸುಮಾರು 40ಕ್ಕೂ ಹೆಚ್ಚು % ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖಾಂತರ ಜನಸಾಮಾನ್ಯರ ರಕ್ತವನ್ನು ಇರ್ತಾ ಇದ್ದಾರೆ. ಕಟ್ಟಲಿಲ್ಲ ಅಂತೇಳಿದ್ರೆ ಬೆದರಿಕೆ ಆಗ್ತಾ ಇದ್ದಾರೆ. ನೂರಾರು ಪ್ರಕರಣಗಳು ಈಗಾಗಲೇ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಆ ಥರ ದಾಖಲಾಗಿದ್ರೂ ಇವತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ತಗೊಳ್ಳದೇ ಇರ್ತಕ್ಕಂಥದ್ದು ನಮಗೆ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇವತ್ತು ವಿರೋಧ ಪಕ್ಷದವರು ಮಾತಾಡ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಇವತ್ತು ಷಡ್ಯಂತ್ರ ಅನ್ನುವಂಥ ಪದಗಳನ್ನು ಬಳಸ್ತಾ ಇದ್ದಾರೆ. ಮತ್ತು ವಿಧಾನಸಭೆ ಒಳಗಡೆ ಕುಂತ್ಕವರು ಬೆನ್ಸು ಬಂದಂಗೆ ಅವ್ರು ಹೆಂಗೆ ಬೇಕೋ ಹಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ಅಲ್ಲಿ ವೇದವಲ್ಲಿ ಅಂತ ಒಬ್ಬ ಹೆಣ್ಣುಮಗಳು ಕೊಲೆಯಾಗಿ 56 ದಿನಗಳ ನಂತರ ಹೆಣ್ಣುಮಗಳು ನೇತ್ರಾವತಿ ನದಿಯಲ್ಲಿ ಇವತ್ತು ಹೆಣವಾಗಿ ಸಿಕ್ಕಿದ್ದಾರೆ. ಅದು ಕೊಲೆಯಾಗಿರ್ತಕ್ಕಂಥದ್ದು ಸುಳ್ಳ. ಮತ್ತು ಅದ್ರ ಜೊತೆಗೆ ವೇದವಲ್ಲಿ ಅಂತ ಒಬ್ಬ ಹೆಣ್ಣುಮಗಳನ್ನ ಅಲ್ಲಿ ಇವತ್ತು ಮನೆ ಒಳಗಡೆ ಕೂಡಾಕಿ ಅವ್ರನ್ನ ಗ್ಯಾಸ್ ಹಚ್ಚಿ ಅವತ್ತು ಕೊಲೆ ಮಾಡಿದ್ದಾರೆ. ಅದು ಕೊಲೆಯಾಗಿರ್ತಕ್ಕಂಥದ್ದು ಸುಳ್ಳ. ಮತ್ತು ಸೌಜನ್ಯ ಅಂತ ಒಬ್ಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಇವತ್ತು ಕೊಲೆ ಆಗಿರ್ತಕ್ಕಂಥದ್ದು ಅದು ಸುಳ್ಳಿದೆಯಾ? ಇವತ್ತು ವಿರೋಧ ಪಕ್ಷದವ್ರಿಗೆ, ಆಡಳಿತ ಪಕ್ಷದವ್ರಿಗೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾನೆ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕಾವಲು ಕಾಯ್ಲಿ ಕೊಟ್ಟಿದ್ದಾರೆ. ಇವತ್ತು ನಾವು ಮಂಜುನಾಥ ಸ್ವಾಮಿಯನ್ನು ಕೇಳ್ತಾ ಇದ್ದೀವಿ. ಇವತ್ತು ಎಲ್ಲಿ ನಡೀತಾ ಇರ್ತಕ್ಕಂಥ ಅಸಹಜ ಸಾವುಗಳು, ಕೊಲೆ ಇರ್ಬೋದು, ಅತ್ಯಾಚಾರ ಪ್ರಕರಣಗಳಿರ್ಬೋದು, ಭೂ ಕಬಳಿಕೆ ಇರ್ಬೋದು, ಎಲ್ಲ ಪ್ರಕರಣಗಳಿಗೆ ಇವತ್ತು ಮಂಜುನಾಥನೇ ಕಾವಲು ಕಾಯ್ತಾ ಇದ್ದಾರೆ. ಮತ್ತು ಇದಕ್ಕೆಲ್ಲ ಪ್ರೇರಣೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ಏನು ಅಸಹಜ ಸಾವುಗಳು, ಕೊಲೆಗಳನ್ನು ಎಲ್ಲ SIT ತನಿಖೆಗೆ ವಹಿಸಬೇಕು. ಅಲ್ಲಿರ್ತಕ್ಕಂಥ ಅಲ್ಲಿ ಸತ್ತಂಥ ಹೆಣ್ಣು ಮಕ್ಕಳಿಗೆ, ಅತ್ಯಾಚಾರಕ್ಕೊಳಗಾದಂಥ ಹೆಣ್ಣು ಮಕ್ಕಳುಗಳಿಗೆ ನ್ಯಾಯ ಸಿಗಬೇಕು. ಮತ್ತು ಅಲ್ಲಿರ್ತಕ್ಕಂಥ ಸತ್ಯತೆಗಳನ್ನು ಹೊರಗಡೆ ತರ್ತದೆ SIT ಅನ್ನುವಂಥ ನಂಬಿಕೆ, ವಿಶ್ವಾಸ ನಮಗಿದೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ದೇವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ